ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವ್ರಿಗೂ ಕೆಮಿಸ್ಟ್ರಿ ಸೆಳೆಯುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ NEP ಬಂದಿದೆ, ಅದರಲ್ಲಿ ಓಪನ್ ಎಲೆಕ್ಟಿವ್ ಅಂತ ನಾನ್ ಸೈನ್ಸ್ ಸ್ಟೂಡೆಂಟ್ಸು ಸೈನ್ಸ್ ಸಬ್ಜೆಕ್ಟ್ನ ತೊಗೋಬೋದು ಅಂತ ಹೇಳಿದ್ದಾರೆ. ಅದರಲ್ಲಿ ನೀವೇನಾದರೂ ಕೆಮಿಸ್ಟ್ರಿ ಅಂತ ತೊಗೊಂಡಿದ್ರೆ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅನ್ನೋ ಕಂಟೆಂಟ್ನ ನೀವು ಓದ್ತಾ ಇದ್ದೀರಾ. ಇದರದ್ದು ಆಲ್ರೆಡಿ ನಾನು ಅದರಲ್ಲಿ ಆ್ಯಕ್ಚುಲಿ 3 ಯೂನಿಟ್ ಇರುತ್ತೆ ನಿಮ್ಮ ಸಿಲೆಬಸ್ ಪ್ರಕಾರ. ಅದರಲ್ಲಿ ಮೊದಲನೇ ಯೂನಿಟಲ್ಲಿ ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸ್ ಇದೆ. ಆಲ್ರೆಡಿ ಕಾರ್ಬೋಹೈಡ್ರೇಟ್ಸ್ ಕಂಪ್ಲೀಟ್ಲಿ ನಾನು ಎಂಟೈರ್ ಚಾಪ್ಟರ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಈಗ ಅಮೈನೋ ಆ್ಯಸಿಡ್ಸು ಅಥವಾ ಪ್ರೋಟೀನ್ಸ್ ಏನಿದೆಯಲ್ಲ ಅದು 2 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 3ನೇ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಸೊ ನೀವು ನನ್ನ ಪ್ಲೇ ಲಿಸ್ಟ್ಗೆ ಹೋಗಿ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಸೆಕೆಂಡ್ ಸೆಮ್ ಮಾಲಿಕ್ಯೂಲ್ಸ್ ಆಫ್ ಸೈನ್ಸ್ OE ಅಂತ ಕೊಟ್ಟರೆ ಬರ್ತಾ ಹೋಗುತ್ತೆ ವೀಡಿಯೋಸು. ನೀವು ಸೀಕ್ವೆನ್ಸಲ್ಲಿ ನೋಡ್ಕೊಂಡು ಹೋದ್ರೆ ನಾನು 1 2 3 ನಂಬರಲ್ಲೇ ಹಾಕಿರ್ತೀನಿ. ಆವಾಗ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂಚೆನೇ ಹೇಳ್ದಂಗೆ ಅಮೈನೋ ಆ್ಯಸಿಡ್ಸ್ ಅಂತ ಏನಿದೆಯಲ್ಲ ಅಥವಾ ಪ್ರೋಟೀನ್ಸ್ ಅಂತ ಏನಿದೆಯಲ್ಲ ಅದು ಬಯೋಪಾಲಿಮರ್ಸ್ ಆಗಿರ್ತವೆ. ದೇ ಗೋಯಿಂಗ್ ಟು ಕಂಟೈನ್ n ನಂಬರ್ ಆಫ್ ಮಾನೋಮರಿಕ್ ಯೂನಿಟ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಪಾಲಿಮರ್ ಅಂತ ಕರಿತೀವಿ. ಇದರಲ್ಲಿ ಪ್ರೋಟೀನ್ಸಲ್ಲಿ ಇರುವಂಥ ಮಾನೋಮರ್ ಯಾವುದು ಅಂದರೆ ಅದು ಅಮೈನೋ ಆ್ಯಸಿಡ್ಸ್. ಸೊ ಅಮೈನೋ ಆ್ಯಸಿಡ್ಸ್ ಅಂತ ಅಂದರೆ they are going to contain both COOH group and also NH2 group. One is an acid group, other one is a basic group. So it going to contain both acid group and also a basic group. Along with that, it also going to contain a R group. ಸೊ ಹಾಗಾಗಿ ಈ ಅಮೈನೋ ಆ್ಯಸಿಡ್ ಮಾನೋಮರ್ ಆಗಿರೋದಕ್ಕೋಸ್ಕರ ಅದನ್ನು ನಾವು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಅದರದ್ದು ಸ್ಟ್ರಕ್ಚರ್ ಏನಿರುತ್ತೆ ಅಂತಂದರೆ CHNH2COOH ಮಧ್ಯದಲ್ಲಿ ಕಾರ್ಬನ್ ಇದೆ. ಆ ಕಾರ್ಬನ್ಗೆ 4 ಗ್ರೂಪು ಅಟ್ಯಾಚ್ ಆಗಿದೆ. ಮೊದಲನೇದು ಯಾಕೆಂದರೆ ವೇಲೆನ್ಸಿ ಆಫ್ ಕಾರ್ಬನ್ ಎಷ್ಟಿದೆ, 4 ಇದೆ. ಒಂದು ಹೈಡ್ರೋಜನ್ ಅಟ್ಯಾಚ್ ಆಗಿದೆ, ಇನ್ನೊಂದು R ಆಗಿದೆ, NH2COOH. ಆ Rಗೆ ನಾನು ಸ್ಟಾರ್ ಹಾಕಿದ್ದೀನಿ. R ಏನಾಗುತ್ತೆ ಅಂದರೆ ಬೇರೆ ಬೇರೆ ಥರ ಅದನ್ನು ನಾವು ಹೇಳ್ತೀವಿ. ಸಲ್ಫರ್ ಕಂಟೈನಿಂಗ್ ಇರ್ಬೋದು, ಆಲಿಫ್ಯಾಟಿಕ್ ಗ್ರೂಪ್ ಇರ್ಬೋದು, ಆಸಿಡ್ ಗ್ರೂಪ್ ಇರ್ಬೋದು, ಆರೋಮ್ಯಾಟಿಕ್ ಕಾಂಪೌಂಡ್ ಇರೋದು, ಬೇರೆ ಬೇರೆ R ಗ್ರೂಪ್ಗಳು ನಮಗೆ ಬರ್ತಾ ಹೋಗುತ್ತೆ. ಸೊ ಈ ಅಮೈನೋ ಆ್ಯಸಿಡ್ಗೆ ಒಂದು ಸ್ಪೆಷಲ್ ಪ್ರಾಪರ್ಟಿ ಇದೆ. ಅದಕ್ಕೆ ಏನಂತ ಕರಿತೀವಿ ನಾವು, ಆಂಫೋಟರಿಕ್ ನೇಚರ್ ಅಂತ ಕರಿತೀವಿ. ಅಂದ್ರೇನು, ಅದು ಅಸಿಡಿಕ್ ಗ್ರೂಪ್ ಇದೆ, ಹಾಗಾಗಿ ಬೇಸ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಬೇಸಿಕ್ ಗ್ರೂಪ್ ಇದೆ, ಹಾಗಾಗಿ ಆ್ಯಸಿಡ್ ಜೊತೆಗೂ ರಿಯಾಕ್ಟ್ ಆಗುತ್ತೆ. ಸೊ ಈ ಅಮೈನೋ ಆ್ಯಸಿಡ್ ನಾನು ವಾಟರ್ ಒಳಗಡೆ ಹಾಕಿದ ತಕ್ಷಣವೇ ಏನಾಗುತ್ತೆ ಅಂದರೆ, ನಿಮಗೆ ಗೊತ್ತು ಆ್ಯಸಿಡ್ ಏನಾಗುತ್ತೆ, ಯಾವ ಸಬ್ಸ್ಟೆನ್ಸನ್ನು ನಾವು ಆ್ಯಸಿಡ್ ಅಂತ ಕರಿತೀವಿ, ಯಾವುದೇ ಒಂದು ಸಬ್ಸ್ಟೆನ್ಸನ್ನು ನೀರೊಳಗಡೆ ಹಾಕಿದ ತಕ್ಷಣ ಅದು H+ ಕೊಟ್ಟರೆ ಅದಕ್ಕೆ ಪ್ರೋಟಾನ್ ಅಂತ ಹೇಳ್ತೀವಿ. ಪ್ರೋಟಾನ್ನ ಏನಾದರೂ ಅದು ರಿಲೀಸ್ ಮಾಡ್ತಾ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಇಟ್ಸ್ ಅಸಿಡಿಕ್ ಅಂತ ಹೇಳ್ತೀವಿ. ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಈ ಪ್ರೋಟೀನ್ ಅಮೈನೋ ಆ್ಯಸಿಡ್ ಅಥವಾ ಪ್ರೋಟೀನ್ ನಾನೇನು ಮಾಡ್ತಾಯಿದ್ದೀನಿ, ನೀರೊಳಗಡೆ ಹಾಕಿದ ತಕ್ಷಣವೇ ಏನಾಗುತ್ತೆ ಅಂದರೆ COOH ಗ್ರೂಪ್ ಇದೆಯಲ್ಲ ಅಮೈನೋ ಆ್ಯಸಿಡ್, ಅದು H+ ಕೊಡುತ್ತೆ. ಬೇಸ್ನಂತ ಯಾವುದನ್ನು ಕರಿತೀವಿ, ಯಾವುದು H+ ಅಕ್ಸೆಪ್ಟ್ ಮಾಡ್ಕೊಳುತ್ತಲ್ಲ ಅದನ್ನು ಬೇಸ್ ಅಂತ ಕರಿತೀವಿ. ಸೊ ನಿಮ್ಮದೇ ಮಾಲಿಕ್ಯೂಲ್ ಒಳಗಡೆ ಆ್ಯಸಿಡು ಇದೆ, ಬೇಸ್ ಇದೆ. ನೀರೊಳಗಡೆ ಹಾಕಿದ ತಕ್ಷಣ ಏನು ಮಾಡುತ್ತೆ, ಆ್ಯಸಿಡು H+ ಕೊಡುತ್ತೆ. ಬೇಸ್ ಏನು ಮಾಡುತ್ತೆ, ಇಮಿಡಿಯೇಟ್ಲಿ ಇನ್ ವಾಟರ್ ಇಟ್ ಗೋಯಿಂಗ್ ಟು ಅಕ್ಸೆಪ್ಟ್ ಇಟ್. ಅವಾಗ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಫಾರ್ಮ್ ಎ ಸಾಲ್ಟ್, ಇಂಟರ್ನಲ್ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಆವಾಗ ಏನಾಗುತ್ತೆ, ಅಲ್ಲಿ ಏನಾಗುತ್ತೆ, ಆ್ಯಸಿಡ್ ಏನು ಮಾಡ್ತಾ ಇದೆ, H+ ರಿಲೀಸ್ ಮಾಡ್ತಾ ಇದೆ. ಬೇಸ್ ಏನು ಮಾಡ್ತಾ ಇದೆ, H+ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ. ಅಂದರೆ ಏನಾಯಿತು, ಒಂದು ಪಾಸಿಟಿವ್ ಪೋಲ್ ಆಯಿತು, ಇನ್ನೊಂದು ನೆಗೆಟಿವ್ ಪೋಲು ಸೇಮ್ ಮಾಲಿಕ್ಯೂಲಲ್ಲಿ ಎಕ್ಸಿಸ್ಟ್ ಆಗ್ತಾ ಇದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಡೈಪೋಲಾರ್ ಅಂತ ಕರಿತೀವಿ. ಸಿನ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಈಕ್ವಲ್ ಚಾರ್ಜ್, ಒಂದು ಪಾಸಿಟಿವ್ ಚಾರ್ಜು ಒಂದು ನೆಗೆಟಿವ್ ಚಾರ್ಜ್ ಇರೋದಕ್ಕೋಸ್ಕರ ಈವನ್ ದೋ ದೇ ಆರ್ ಚಾರ್ಜ್ಡ್ ಸ್ಪೀಷೀಸ್, ದೇ ವಿಲ್ ಬಿ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಯೂಶಲಿ ಪಾಸಿಟಿವ್ ಒಂದು ನೆಗೆಟಿವ್ ಅಂದರೆ ಅಂತ ಕರಿತೀವಿ, ಕೆಟಯಾನ್ ಅನಯಾನ್ ಅಂತ ಕರಿತೀವಿ, ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್, ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಸೀಸ್ ಅಂತ ಕರಿತೀವಿ. ಆದರೆ ಇಲ್ಲಿ ಸೇಮ್ ಮಾಲಿಕ್ಯೂಲ್ಗಡೆ ಒಂದು ಪಾಸಿಟಿವ್ ಚಾರ್ಜ್ ಇದೆ, ಒಂದು ನೆಗೆಟಿವ್ ಚಾರ್ಜ್ ಇದೆ. ಹಾಗಾಗಿ ಇದನ್ನು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಕರಿತೀವಿ. ಆ ಅಯಾನ್ಗೆ ನಾವೇನಂತ ಕರಿತೀವಿ, ಜ್ವಿಟ್ಟರ್ ಅಯಾನ್ ಅಂತ ಕರಿತೀವಿ. ಸಿನ್ಸ್ ಅಮೈನೋ ಆ್ಯಸಿಡ್ಸ್ ಗೋಯಿಂಗ್ ಟು ಹ್ಯಾವ್ ಬೋತ್ COOH group and also NH2 group in the same molecule, they are going to exist the property of Zwitter ionic property. It is a property of a amines when you dissolve in water.
the acid will going to donate H plus and the base will going to accept H plus. Thereby there going to be a salt formation, internal salt formation, which going to carry both positive charge and a negative charge. Since they are going to contain the same number of positive and negative charge, even though they are charged particles, they will become electrically neutral. Such ions we are going to call it as Zwitter ions. ಸೊ ಈ ಜ್ವಿಟರ್ ಅಯಾನ್ಸ್ ಏನಿದೆ ಇಲ್ಲಿ ಕೊಟ್ಟಿರೋಂಗೆ ಅಮೈನೋ ಆಸಿಡ್ ಮತ್ತು ಜ್ವಿಟರ್ ಅಯಾನ್ ಮಧ್ಯದಲ್ಲಿ ಈಕ್ವಿಲಿಬ್ರಿಯಂ ಎಕ್ಸಿಸ್ಟ್ ಆಗ್ತಾ ಇರುತ್ತೆ. ಕೋವಲೆಂಟ್ ಫಾರ್ಮ್ ಜ್ವಿಟರ್ ಅಯಾನ್ ಫಾರ್ಮ್ ಆಫ್ ದಿ ಅಮೈನೋ ಆಸಿಡ್. ಸೊ ಇದೇನಾಗ್ತಿದೆ, ಈಗ ಅಮೈನೋ ಆಸಿಡ್ನ ತೊಗೊಂಡ್ರೆ ಅಲ್ಲಿ ಕೋವಲೆಂಟ್ ಬಾಂಡ್ ಇದೆ, ಜ್ವಿಟರ್ ಅಯಾನಲ್ಲಿ ಅದು ಅಯಾನಿಕ್ ಫಾರ್ಮಲ್ಲಿದೆ. ಸೊ ಅವೆರಡರ ಮಧ್ಯದಲ್ಲಿ ಏನಾಗ್ತಿದೆ, ನಾನು ಡಬಲ್ ಸೈಡೆಡ್ ಆರೋ ಮಾರ್ಕ್ ತೋರಿಸಿದ್ದೀನಿ. ದೇರ್ ವಿಲ್ ಬಿ ಈಕ್ವಿಲಿಬ್ರಿಯಂ. ಈ ಅಮೈನೋ ಆಸಿಡಿಂದ ಜ್ವಿಟರ್ ಅಯಾನ್ ಆಗುತ್ತೆ, ಜ್ವಿಟರ್ ಅಯಾನಿಂದ ಅಮೈನೋ ಆಸಿಡ್ ಆಗ್ತಾ ಹೋಗುತ್ತೆ. ಆ NH2 ಗ್ರೂಪ್ ಇದೆಯಲ್ಲ ಅದಕ್ಕೆ ಬೇಸಿಕ್ ಗ್ರೂಪ್ ಅಂತ ಹೇಳ್ತೀನಿ. COOH ಗ್ರೂಪ್ ಇದೆಯಲ್ಲ ಅದಕ್ಕೆ ಅಸಿಡಿಕ್ ಗ್ರೂಪ್ ಅಂತ ಹೇಳ್ತೀನಿ. ಅಸಿಡಿಕ್ ಗ್ರೂಪಲ್ಲಿರುವಂಥ H ಏನಾಗ್ತಾ ಇದೆ, NH2 ಜೊತೆ ಸೇರ್ಕೊಳ್ತಾ ಇದೆ, NH3 ಆಗ್ತಿದೆ. ಯಾವುದು ಅಕ್ಸೆಪ್ಟ್ ಮಾಡ್ಕೊಳುತ್ತಲ್ಲ ಅದು ಪಾಸಿಟಿವ್ ಚಾರ್ಜ್ನ ತಗೊಳುತ್ತೆ, ಯಾವುದು ಕೊಡುತ್ತಲ್ಲ that going to carry the negative charge. ಸೊ ಇಲ್ಲಿ ಏನಾಯ್ತು, ನಿಮಗೆ ಜ್ವಿಟರ್ ಅಯಾನ್ ಫಾರ್ಮೇಷನ್ ಆಗ್ತಿದೆ. ಹಾಗಾದರೆ ಜ್ವಿಟರ್ ಅಯಾನ್ ಅಂದರೆ ಏನು? ಇಟ್ಸ್ ಎ ಮಾಲಿಕ್ಯೂಲ್ which is electrically neutral, which going to have both positive negative charge regions of the charge ಅಂತ ಹೇಳ್ತೀವಿ. It's a ion, it's a electrically neutral ion which going to carry the both positive and negative charge. ಅಂತದಕ್ಕೆ ನಾವೇನಂತ ಕರಿತೀವಿ, ಜ್ವಿಟರ್ ಅಯಾನಿಟಿ ಅಂತ ಕರಿತೀವಿ. ಇದು ಯಾಕೆ ಅಮೈನೋ ಆಸಿಡ್ಸ್ ಅಲ್ಲಿ ಪಾಸಿಬಲ್ ಆಗ್ತಿದೆ ಅಂದರೆ, ಸಿನ್ಸ್ ದೇ ಆರ್ ಆಂಫೋಟರಿಕ್ ಇನ್ ನೇಚರ್, they have because in a structure, the structure is designed in such a manner that it going to contain both acidic ಮಾಲಿಕ್ಯೂಲ್ ಆ್ಯಂಡ್ ಆಲ್ಸೋ ಬೇಸಿಕ್ ಮಾಲಿಕ್ಯೂಲ್. ಇದೇ ಪ್ರಾಪರ್ಟಿ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತೀವಿ ಅಂತ ಇಟ್ಕೊಳ್ಳೋದಾದರೆ, pHನ ನಾವು ಕನ್ಸಿಡರ್ ಮಾಡ್ಕೊಳ್ಳೋದಾದರೆ, ಈಗೇನಾಗ್ತಾ ಇದೆ, ಈ ಅಮೈನೋ ಆಸಿಡ್ನ ತೊಗೊಳ್ತಾ ಇದ್ದೀನಿ. ಅಮೈನೋ ಆಸಿಡ್ನ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಎಲೆಕ್ಟ್ರೋಡಲ್ಲಿ ಇಡ್ತಾ ಇದ್ದೀನಿ. ಒಂದು ಪಾಸಿಟಿವ್ ಎಲೆಕ್ಟ್ರೋಡ್, ಒಂದಕ್ಕೆ ನೆಗೆಟಿವ್ ಎಲೆಕ್ಟ್ರೋಡ್ ಅಂತ ಹೇಳ್ತೀವಿ, ಒಂದು ಕ್ಯಾಥೋಡ್ ಅಂತ ಹೇಳ್ತೀವಿ, ಒಂದು ಆ್ಯನೋಡ್ ಅಂತ ಹೇಳ್ತೀವಿ. ಸೊ ನಾನು ಏನು ಮಾಡ್ತಾ ಇದ್ದೀನಿ, ಎಲೆಕ್ಟ್ರಾಲಿಸಿಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಎಲೆಕ್ಟ್ರಾಲಿಸಿಸ್ ಇಸ್ ಎ ಪ್ರೋಸೆಸ್ ಆಫ್ ಅಯನೈಸೇಷನ್. ಯಾವುದೋ ಒಂದು ಮಾಲಿಕ್ಯೂಲ್ದು ಸೊಲ್ಯೂಷನ್ ತೊಗೊಂಡ್ರೆ ಆ ಸೊಲ್ಯೂಷನ್ ಫಾರ್ಮಲ್ಲಿದ್ದಾಗ ಅದು ಪಾಸಿಟಿವ್ಲಿ ಚಾರ್ಜ್ಡು ಮತ್ತು ನೆಗೆಟಿವ್ಲಿ ಚಾರ್ಜ್ಡ್ ಆಗಿ ಕನ್ವರ್ಟ್ ಆಗುತ್ತಲ್ಲ, ಅದಕ್ಕೆ ನಾನು ಏನಂತ ಕರಿತೀನಿ, ಎಲೆಕ್ಟ್ರಾಲಿಸಿಸ್ ಅಂತ ಕರಿತೀನಿ. ಎಲೆಕ್ಟ್ರಾಲಿಸಿಸ್ ಮಾಡಬೇಕಾದ್ರೆ ನನಗೆ ಒಂದು ಕಂಟೈನರ್ ಬೇಕು. ಕಂಟೈನರ್ಗಳ ಸೊಲ್ಯೂಷನ್ ವಾಟರಲ್ಲಿ ಡಿಸಾಲ್ವ್ ಮಾಡಿ, ಯಾವ ನಮ್ಮದು ಕಾಂಪೌಂಡ್ ಇದೆಯಲ್ಲ, ಈಗ ಅಮೈನೋ ಆಸಿಡ್ನ ನಾನು ವಾಟರಲ್ಲಿ ಡಿಸಾಲ್ವ್ ಮಾಡಿ ಅದರಲ್ಲಿ ಹಾಕಿರ್ತೀನಿ. ಆ ಸೊಲ್ಯೂಷನ್ ಒಳಗಡೆ 2 ಪ್ಲೇಟ್ನ ಇಡ್ತೀನಿ. ಒಂದಕ್ಕೆ ಆ್ಯನೋಡ್ ಅಂತ ಕರಿತೀನಿ, ಇನ್ನೊಂದಕ್ಕೆ ಕ್ಯಾಥೋಡ್ ಅಂತ ಕರಿತೀನಿ. ಒಂದಕ್ಕೆ ಪಾಸಿಟಿವ್ ಪೋಲ್ ಅಂತ ಕರಿತೀನಿ, ಇನ್ನೊಂದಕ್ಕೆ ನೆಗೆಟಿವ್ ಪೋಲ್ ಅಂತ ಕರಿತೀನಿ. ಅವೆರಡೂ ಎಲೆಕ್ಟ್ರೋಡ್ಸ್ನ ನಾನು ಏನು ಮಾಡ್ತೀನಿ, 2 ಪ್ಲೇಟ್ಗಳನ್ನ ಏನು ಮಾಡ್ತೀನಿ, ಎಲೆಕ್ಟ್ರಿಕಲ್ ಫೀಲ್ಡಲ್ಲಿ ನಾನು ಏನು ಮಾಡ್ತೀನಿ, ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್ ಮಾಡಿ ನಾನು ಏನು ಮಾಡ್ತೀನಿ, ಚಾರ್ಜ್ ಅಂದರೆ ಎಲೆಕ್ಟ್ರಿಕ್ ಚಾರ್ಜ್ನ ಆನ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ಈಗ ಹೆಂಗೆ ಇಮ್ಯಾಜಿನ್ ಮಾಡ್ಕೋಬೇಕು, ಒಂದು ಬೀಕರ್ ಇದೆ, ಬೀಕರ್ ಒಳಗಡೆ ಅಮೈನೋ ಆಸಿಡ್ ಸೊಲ್ಯೂಷನ್ನ ತೊಗೊಂಡಿದ್ದೀನಿ. ಅದಕ್ಕೆ 2 ಪ್ಲೇಟ್ ಇಟ್ಟಿದ್ದೀನಿ. ಒಂದಕ್ಕೆ ಆ್ಯನೋಡ್ ಅಂತ ಹೇಳ್ತೀನಿ, ಇನ್ನೊಂದಕ್ಕೆ ಕ್ಯಾಥೋಡ್ ಅಂತ ಹೇಳ್ತೀನಿ. ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟು, ಇನ್ನೊಂದು ನೆಗೆಟಿವ್ಲಿ ಚಾರ್ಜ್ಡ್ ಪ್ಲೇಟು. ಆ 2 ಪ್ಲೇಟ್ನು ನಾನು ಏನು ಮಾಡ್ತೀನಿ, 2 ಪ್ಲೇಟ್ನು ನಾನು ಸೊಲ್ಯೂಷನ್ ಒಳಗಡೆ ಇಮರ್ಸ್ ಮಾಡಿರ್ತೀನಿ. ಆ 2 ಪ್ಲೇಟ್ನು ಏನು ಮಾಡ್ತೀನಿ, ನಾನು ಎಲೆಕ್ಟ್ರಿಕಲಿ ಕನೆಕ್ಟ್ ಮಾಡ್ತೀನಿ. ಆ ಕನೆಕ್ಟ್ ಮಾಡಿ ಸ್ವಿಚ್ ಆನ್ ಮಾಡಿದ ತಕ್ಷಣವೇ ಆ ಸೊಲ್ಯೂಷನ್ ಏನಾಗುತ್ತೆ ಅಂದರೆ, ಇಟ್ ಸ್ಟಾರ್ಟ್ಸ್ ಅಯನೈಸೇಷನ್. ಅದು ತನ್ನಷ್ಟು ತಾನೇ ಸ್ಪ್ಲಿಟ್ ಆಗೋಕ್ಕೆ ಶುರು ಆಗುತ್ತೆ. ನಿಮಗೆ ಗೊತ್ತು, ಅಮೈನೋ ಆಸಿಡಲ್ಲಿ ಏನಾಗ್ತದೆ, H+ ಕೊಡುತ್ತೆ, NH2 ಏನು ಮಾಡುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಏನು ಫಾರ್ಮೇಷನ್ ಆಗ್ತಾ ಇದೆ, ಪಾಸಿಟಿವ್ ಚಾರ್ಜು ಬರ್ತಾ ಇಲ್ಲ, ಪಾಸಿಟಿವ್ಲಿ ಚಾರ್ಜ್ಡು ಬರ್ತಾ ಇಲ್ಲ, ನೆಗೆಟಿವ್ಲಿ ಚಾರ್ಜ್ಡು ಬರ್ತಾ ಇಲ್ಲ. ಸೊ ನಿಮ್ಮದು ಎಲೆಕ್ಟ್ರೋಡ್ ಏನಾಗ್ತಿದೆ, ಅಪ್ಲೈಡ್ ಹಾಕಿದ ತಕ್ಷಣ ಯಾವುದೇ ರೀತಿಯಾದಂಥ ಅಯಾನ್ಸ್ ಏನಾಗುತ್ತೆ, ಪಾಸಿಟಿವ್ ಪೋಲ್ ಕಡೆಗೂ ಹೋಗಲ್ಲ, ನೆಗೆಟಿವ್ ಪೋಲ್ ಕಡೆಗೂ ಹೋಗಲ್ಲ. ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಒಂದೇ ಒಂದು ಚಾರ್ಜ್ ಇರುವಂಥ ಸೊಲ್ಯೂಷನ್ದು ಎಲೆಕ್ಟ್ರಾಲಿಸಿಸ್ ಮಾಡಿದೆ ಅಂದ್ಕೊಂಡ್ರೆ, ಪಾಸಿಟಿವ್ ಕಡೆಗೆ ಹೋಗುತ್ತೆ, ನೆಗೆಟಿವ್ ಕಡೆಗೆ ಹೋಗುತ್ತೆ. ಆದರೆ ಇಲ್ಲೇನಾಗ್ತಾ ಇದೆ ಅಂತಂದರೆ, ಸಿನ್ಸ್ ದೇ ಗೋಯಿಂಗ್ ಟು ಫಾರ್ಮ್ ದಿ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಜ್ವಿಟರ್ ಅಯಾನ್ಸ್, ಏನಾಗ್ತಾ ಇದೆ ಅಂತಂದರೆ, ದೇ ನೈದರ್ ಮೂವ್ ಟುವರ್ಡ್ಸ್ ದಿ ಆ್ಯನೋಡ್ ಆರ್ ದೇ ನೈದರ್ ಮೂವ್ ಟುವರ್ಡ್ಸ್ ದಿ ಕ್ಯಾಥೋಡ್. ಸೊ ಅವು ಎಲ್ಲೂ ಮೂವ್ ಆಗಲ್ಲ, ಮೈಗ್ರೇಟೇ ಆಗಲ್ಲ. ಅಂಥ ಪಿ ಎಚ್ಗೆ ನಾವೇನಂತ ಕರಿತೀವಿ, ಐಸೋ ಎಲೆಕ್ಟ್ರಾನಿಕ್ ಪಾಯಿಂಟ್ ಅಂತ ಕರಿತೀವಿ, ಅಥವಾ ಐಸೋ ಎಲೆಕ್ಟ್ರಾನಿಕ್ ಪಾಯಿಂಟ್ ಆಫ್ ಎನ್ ಅಮೈನೋ ಆಸಿಡ್ ಅಂತ ಹೇಳ್ತೀವಿ. ಈಗ ಏನಾಗ್ತಾ ಇದೆ, ಅಮೈನೋ ಆಸಿಡ್ ಇದು ತೊಗೊಂಡಿದ್ದೀನಿ, ಅದನ್ನು ಎಲೆಕ್ಟ್ರಾಲಿಸಿಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ವಾಟರಲ್ಲಿ ಹಾಕಿದ ತಕ್ಷಣವೇ ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡಿದ ತಕ್ಷಣವೇ ಅಯನೈಸೇಷನ್ ಆಗುತ್ತೆ. ಅಯನೈಸೇಷನ್ ಆಗಿದ ತಕ್ಷಣ ಜ್ವಿಟರ್ ಅಯಾನ್ ಫಾರ್ಮೇಷನ್ ಆಗುತ್ತೆ. ಜ್ವಿಟರ್ ಅಯಾನು ನ್ಯೂಟ್ರಲ್ ಆಗಿದೆ. ಹಾಗಾಗಿ ನಿಮ್ಮದು ಪ್ಲೇಟ್ ಇದೆಯಲ್ಲ, ಪಾಸಿಟಿವ್ ಪ್ಲೇಟ್ ಕಡೆಗೆ ನೆಗೆಟಿವ್ ಅಯಾನ್ಸ್ ಹೋಗಬೇಕು, ನೆಗೆಟಿವ್ ಪ್ಲೇಟ್ ಕಡೆಗೆ ಪಾಸಿಟಿವ್ ಅಯಾನ್ಸ್ ಹೋಗಬೇಕು. ಸಿನ್ಸ್ ನಿಮಗೆ ಬರೋವಂಥ ಸೊಲ್ಯೂಷನ್ ಏನಿದೆಯಲ್ಲ, ಅದು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಇದೆ. ಇವನ್ ದೋ ದೇ ಗೋಯಿಂಗ್ ಟು ಕ್ಯಾರಿ ದಿ ಚಾರ್ಜಸ್, ದೇ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಹಾಗಾಗಿ ಆ್ಯನೋಡ್ ಕಡೆಗೂ ಹೋಗಲ್ಲ, ಕ್ಯಾಥೋಡ್ ಕಡೆಗೂ ಹೋಗಲ್ಲ.
there won't be any migration either towards the anode or towards the cathode when an electric field is applied. So ಆ ಸ್ಟೇಟ್ಗೆ ನಾವೇನಂತ ಕರಿತೀವಿ ಅಥವಾ ಆ ಪಿ ಎಚ್ಗೆ ನಾವೇನಂತ ಕರಿತೀವಿ, ಐಸೋ ಎಲೆಕ್ಟ್ರಾನಿಕ್ ಪಾಯಿಂಟ್ ಅಂತ ಕರಿತೀವಿ ಅಥವಾ ಐಸೋ ಎಲೆಕ್ಟ್ರಾನಿಕ್ ಪಿ ಎಚ್ ಅಂತ ಕರಿತೀವಿ. ಏಕೆ ನಾನು ಹೇಳ್ದಂಗೆ ನಿಮ್ಮದು ಆರ್ ಗ್ರೂಪ್ ಮೇಲೆ ಡಿಪೆಂಡ್ ಆಗುತ್ತೆ. ಆರ್ ಗ್ರೂಪ್ ಏನಿದೆ ಅನ್ನೋದ್ರ ಮೇಲೆ ಪ್ರತಿಯೊಂದು ಅಮೈನೋ ಆ್ಯಸಿಡ್ಗೂ ತಂದೇ ಆದಂಥ ಐಸೋ ಎಲೆಕ್ಟ್ರಿಕ್ ಪಾಯಿಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಗ್ಲೈಸಿನ್ನ ತೊಗೊಳ್ಳೋಣ. ಗ್ಲೈಸಿನ್ದು ಐಸೋ ಎಲೆಕ್ಟ್ರಿಕ್ ಪಾಯಿಂಟ್ ಎಷ್ಟಿದೆ ಅಂದರೆ ಯಾವ ಪಿ ಎಚ್ ಅಲ್ಲಿ ಆಗ್ತಿದೆ ಅಂದರೆ 6.1. ಸೊ ಈ ಗ್ಲೈಸಿನ್ ಏನು ಮಾಡ್ತಾ ಇದೆ, ನ್ಯೂಟ್ರಲ್ ಜ್ವಿಟರ್ ಅಯಾನ್ ಫಾರ್ಮಲ್ಲಿ ಇದೆ ಅಟ್ 6.1. ಐಸೋ ಎಲೆಕ್ಟ್ರಿಕ್ ಪಾಯಿಂಟ್ ಅಂದ್ರೇನು, ನ್ಯೂಟ್ರಲ್ ಆಗಿದೆ. ಅದು ಆ್ಯನೋಡ್ ಕಡೆಗೂ ಹೋಗಲ್ಲ, ಕ್ಯಾಥೋಡ್ ಕಡೆಗೂ ಹೋಗಲ್ಲ, ನ್ಯೂಟ್ರಲ್ ಆಗಿರುತ್ತೆ. ಅದಕ್ಕೆ ನಾನೇನು ಮಾಡ್ತಾ ಹೋಗ್ತೀನಿ ಅಂತಂದರೆ ಇನ್ನೊಂದಷ್ಟು ನಾನು ಆ್ಯಸಿಡ್ನ ಹಾಕ್ತಾ ಹೋಗ್ತೀನಿ ಅಂತ ಇಟ್ಕೊಳ್ಳೋಣ, ಅಥವಾ ಒಂದಷ್ಟು ಬೇಸ್ ಹಾಕ್ತಾ ಹೋಗ್ತೀನಿ ಅಂತ ಇಟ್ಕೊಳ್ಳೋಣ. ಆ್ಯಸಿಡ್ ಮತ್ತು ಬೇಸ್ ಹಾಕಿದಾಗ ನಿಮ್ಮದು ಈಕ್ವಿಲಿಬ್ರಿಯಮ್ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ನಾನು ಹಿಂದಿನದಲ್ಲೇ ಹೇಳ್ದಂಗೆ ಜ್ವಿಟರ್ ಅಯಾನ್ ಫಾರ್ಮೇಷನ್ ಏನಾಗ್ತಿದೆಯಲ್ಲ ಅದು ಈಕ್ವಿಲಿಬ್ರಿಯಮ್ ಇದೆ. ಅದೇನಾಗುತ್ತೆ, ಅಮೈನೋ ಆ್ಯಸಿಡಿಂದ ಜ್ವಿಟರ್ ಅಯಾನ್ ಆಗುತ್ತೆ, ಜ್ವಿಟರ್ ಅಯಾನಿಂದ ಅಮೈನೋ ಆ್ಯಸಿಡ್ ಆಗುತ್ತೆ. ಜ್ವಿಟರ್ ಅಯಾನ್ದು ಗ್ಲೈಸಿನ್ನ ತೊಗೊಂಡ್ರೆ ಎಷ್ಟಿರುತ್ತೆ, ಅದು ಜ್ವಿಟರ್ ಅಯಾನ್ ಫಾರ್ಮೇಷನ್ನು 6.1ಗೆ ಪಿ ಎಚ್ 6.1 ಬರ್ತಿರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಇನ್ನೊಂದಷ್ಟು ಆ್ಯಸಿಡ್ ಹಾಕ್ತೀನಿ ಅಂತ ತಿಳ್ಕೊಳ್ಳೋಣ, ಅಥವಾ ಇನ್ನೊಂದಷ್ಟು ಬೇಸ್ ಹಾಕ್ತೀನಿ ಅಂತ ತಿಳ್ಕೊಳ್ಳೋಣ. ಆವಾಗ ಏನಾಗುತ್ತೆ ಅಂತಂದರೆ ನಂದು ಮೈಗ್ರೇಷನ್ನು ಶುರು ಆಗುತ್ತೆ, ಡಿಪೆಂಡಿಂಗ್ ಅಪಾನ್ ವೆದರ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಮೋರ್ ಆ್ಯಸಿಡ್, ವೆದರ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಎ ಲೆಸ್ ಆ್ಯಸಿಡ್ ಅಂತ. ಅಟ್ ಎನಿ ಪಿ ಎಚ್ ಎಬೋ ಐಸೋಎಲೆಕ್ಟ್ರಿಕ್ ಪಿ ಎಚ್ ದ ಅಮೈನೋ ಆ್ಯಸಿಡ್ ಆಸ್ ಎ ನೆಟ್ ನೆಗೆಟಿವ್ ಚಾರ್ಜ್ ಅಂಡ್ ಮೈಗ್ರೇಟ್ ಟುವರ್ಡ್ಸ್ ಆ್ಯನೋಡ್. At any pH below isoelectric point, the amino acid has a net positive charge and migrate towards the cathode. So acid ಹಾಕಿದಾಗ ಏನಾಗುತ್ತೆ, ಬೇಸ್ ಹಾಕಿದಾಗುತ್ತೆ ಅಂತ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಅದನ್ನೇ ಈಕ್ವೇಷನ್ ಪ್ರಕಾರ ತೊಗೊಂಡ್ರೆ, ಮೇಲ್ಗಡೆ ಈಕ್ವೇಷನ್ ನಾನು ಏನು ಮಾಡಿದ್ದೀನಿ, ಜ್ವಿಟರ್ ಅಯಾನ್ನ ತೊಗೊಂಡಿದ್ದೀನಿ. ಜ್ವಿಟರ್ ಅಯಾನ್ನ ತೊಗೊಂಡ್ರೆ ಏನಾಯಿತು, ನಿಮಗೆ ಎರಡೂ ಚಾರ್ಜ್ ಇದೆ, ಪಾಸಿಟಿವ್ ಚಾರ್ಜ್ ಇದೆ, ಅದಕ್ಕೆ ನೆಗೆಟಿವ್ಲಿ ಚಾರ್ಜ್ ಇದೆ, ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿದೆ. ಅದನ್ನು ನಾನು ಏನು ಮಾಡ್ತೀನಿ, ಈಗ ಆ್ಯಸಿಡ್ ಜಾಸ್ತಿ ಹಾಕ್ತೀನಿ, ಆವಾಗ ಅದು COO ಹೆಚ್ಚಾಗುತ್ತೆ, NH3+ ಮಾತ್ರ ಉಳ್ಕೊಳ್ಳುತ್ತೆ. ಆವಾಗ ಅದೇನಾಗುತ್ತೆ, ಕೆಟಯಾನ್ ಅಂತ ಕರಿತೀವಿ, ಅಸಿಡಿಕ್ ಆಗಿರುತ್ತೆ ಅಥವಾ ಲೋ pH ಇರುತ್ತೆ. ಅದೇ ಥರ ಅದಕ್ಕೆ ನಾನು ಬೇಸ್ ಹಾಕ್ತೀನಿ ಅಂತ ಇಟ್ಕೊಳ್ಳೋಣ. ಬೇಸ್ ಹಾಕಿದಾಗ ಏನಾಯಿತು, COO- ಹಾಗೆ ಉಳ್ಕೊಳ್ತು, NH3 ಇದ್ದಿದ್ದೇನಾಯಿತು, NH2 ಆಯಿತು. ಸೊ ಇಲ್ಲೇನಾಯಿತು, ಓನ್ಲಿ ಒನ್ ಚಾರ್ಜ್ ಇದೆ, ಅನಿಯಾನ್ ಇದೆ. ಇದು ಆಲ್ಕಲೈನ್ ಇರುತ್ತೆ, ಇದ್ದು pH ಎಷ್ಟಾಗುತ್ತೆ ಅಂತಂದರೆ ಹೈಯರ್ pH ಇರುತ್ತೆ. pH ಅನ್ನೋದು ಒಂದು ಸ್ಕೇಲ್, ಅದು ಅದರಲ್ಲಿ ಆ ಸ್ಕೇಲಲ್ಲಿ ಏನು ಹೇಳುತ್ತೆ ಅಂದರೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಎಷ್ಟಿದೆ ನಿಮ್ಮ ಸೊಲ್ಯೂಷನಲ್ಲಿ ಅಂತ ಹೇಳುತ್ತೆ. ಸೊ ಅದಕ್ಕೆ ಸ್ಕೇಲ್ ಎಷ್ಟಿದೆ, 0 to 14 ಇದೆ. 0 to 7 ಇತ್ತು ಅಂದರೆ ಅಸಿಡಿಕ್ ಅಂತ ಕರಿತೀವಿ, 7 to 14 ಇತ್ತು ಅಂದರೆ ಬೇಸಿಕ್ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ 7 ಇತ್ತು ಅಂತಂದರೆ ಆವಾಗ ಅದನ್ನು ನ್ಯೂಟ್ರಲ್ ಅಂತ ಕರಿತೀವಿ. ಸೊ ಈಗ ನಿಮಗೆ ಪಾಸಿಟಿವ್ಲಿ ಚಾರ್ಜ್ ಇದೆ ಅಂದ ತಕ್ಷಣ ಏನಾಯ್ತದು, ಕೆಟಯಾನಿಕ್ ಆಯಿತು, ಅಸಿಡಿಕ್ ಆಯಿತು, ಹಂಗಾಗಿ pH ಕಡಿಮೆ ಇರುತ್ತೆ. ಅದೇ ರೀತಿ ಆಲ್ಕಲೈನ್ ಅಂತಂದರೆ ಅದು ಅನಿಯಾನ್ ಆಯಿತು, ಹಾಗಾಗಿ pH ಹೈ ಇರುತ್ತೆ. ಅದೇ ಥರ ಗ್ಲೈಸಿನ್ನ ತೊಗೊಂಡ್ರೆ, ಇಲ್ಲಿ ಗ್ಲೈಸಿನ್ ತೊಗೊಂಡ್ರೆ ನಿಮ್ಮದು ಆರ್ ಗ್ರೂಪ್ ಏನಿದಿಲ್ಲ ಅದು ಹೆಚ್ಚಿದೆ, ಹಂಗಾಗಿ 6.1ಗೆ ನಿಮಗೆ ಜ್ವಿಟರ್ ಅಯಾನ್ ಐಸೋಎಲೆಕ್ಟ್ರಿಕ್ pH ಬರ್ತಾ ಇದೆ, 4.2ಗೆ ಅದು ಅಸಿಡಿಕ್ ಆಗ್ತಾ ಇದೆ, 8.4ಗೆ ಅದು ಬೇಸಿಕ್ ಆಗ್ತಾ ಇದೆ. ಇದಕ್ಕೆ ನಾವೇನಂತ ಕರಿತೀವಿ, ಐಸೋಎಲೆಕ್ಟ್ರಿಕ್ pH ಅಂತ ಕರಿತೀವಿ, ಇಲ್ಲಾಂದರೆ ಐಸೋಎಲೆಕ್ಟ್ರಿಕ್ ಪಾಯಿಂಟ್ ಅಂತ ಕರಿತೀವಿ. ದ ಪಾಯಿಂಟ್ ಇನ್ ವಿಚ್ ವೆನ್ ಯು ಆರ್ ಗೋಯಿಂಗ್ ಟು make your amino acid to undergo electrolysis, they do not migrate either towards the anode or towards the cathode. At that pH, at that point, we are going to call it as a isoelectric point. These are the two special properties of amino acids that they have kept according to your syllabus. First one is formation of this Zwitter ion. Since amino acid is amphoteric in nature, it is going to have both acidic group and also basic group. It can exist in equilibrium with a electrically neutral dipolar ion. The dipolar ion we are going to call it as a Zwitter ion. When ammonia or when amino acids or proteins, when they undergo electrolysis at a particular pH, there won't be any migration either towards the cathode or towards the anode. That point we are going to call it as an isoelectric point. So because why it doesn't move, because at that point there will be a formation of a Zwitter ion which is electrically neutral, which is going to contain one positive charge and one negative charge. Therefore, even though it's a charged particles, they will become electrically neutral. That pH we are going to call it as an isoelectric pH. Thank you. All the best.